BSc ಮೀಟಿಂಗ್ ಈಗ ತಾನೇ ಮುಕ್ತಾಯ ಆಯಿತು. ಮುಖ್ಯಮಂತ್ರಿಗಳು ಸಭಾಧ್ಯಕ್ಷರು ಎಲ್ಲರೂ ಕೂಡ ಬಂದಿದ್ದರು. ಅಧಿವೇಶನದ ಸಮಯ ಏನಿದೆ ಆ ಸಮಯ ನಿಗದಿತ ಸಮಯ ರೀತಿ 27ನೇ ತಾರೀಕುವರೆಗೂ ಅಧಿವೇಶನ ನಡೆಯುವಂಥದ್ದಕ್ಕೆ ತೀರ್ಮಾನ ಆಗಿದೆ. ಅವರು ಅಧಿವೇಶನ ನಡೆಸುವಂಥದ್ದಕ್ಕೆ ಅವಕಾಶ ಮಾಡಿ ಸದನ ನಡೀಲಿ ಅಂತ ಹೇಳಿದ್ರು. ನಾವು ಅವ್ರಿಗೆ ಹೇಳಿದ್ದೀರಿ, ಇಂಥ ಒಬ್ಬ ಸರ್ಕಾರದ ಖಜಾನೆಯನ್ನು ಲೂಟಿ ಮಾಡಿ 187 ಕೋಟಿ ದಲಿತರ ಹಣವನ್ನು ತುಂಗಾಕೋರನ್ನ ನೀವು ಯಾವ ಕಾರಣಕ್ಕೆ ಅವ್ರನ್ನ ಮಂತ್ರಿ ಮಾಡಿದ್ದೀರ ಅದನ್ನು ಸ್ಪಷ್ಟ ಮಾಡಿ. ಅವ್ರನ್ನ ಕೈ ಬಿಡೋವರೆಗೂ ಕೂಡ ನಾವು ಧರಣಿಯನ್ನು ಇವತ್ತು ಕೂಡ ನಾವು ಮುಂದುವರಿಸ್ತೀವಿ ಅನ್ನೋ ತೀರ್ಮಾನವನ್ನು ನಾವು ಅವ್ರಿಗೆ ಹೇಳಿದ್ದೀರಿ. ಸರ್ಕಾರದ ಅಂಗಳದಲ್ಲಿ ಬಾಲು ಸರ್ಕಾರದ ಅಂಗಳದಲ್ಲಿ ಸದನ ನಡೀಬೇಕು ಅಂತ ಹೇಳಿದ್ರೆ ಅವರು ಮಂತ್ರಿಯ ರಾಜೀನಾಮೆ ಪಡೆದ್ರೆ ಸದನ ನೀಟಾಗಿ ನಡೀತದೆ. ಅದರಿಂದ ಬಾಲ್ ಇನ್ ಕಾಂಗ್ರೆಸ್ ಬೋರ್ಡ್ ಅವರು ತೀರ್ಮಾನ ಮಾಡಬೇಕು. ಸದನ ನಡೆದ್ರೆ ಒಳ್ಳೆಯದು. ನಾವೆಲ್ಲ ಈ ಬರದ ಬಗ್ಗೆ ನೈಸ್ ವಿಚಾರದ ಬಗ್ಗೆ ಮತ್ತು ಬಿಡದಿ ಟೌನ್ಶಿಪ್ ಬಗ್ಗೆ ಪೆನ್ಷನ್ ಕೊಡದೇ ಜನಗಳಿಗೆ ಗೋಳು ತಗೊಳ್ತಾ ಇರೋ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾದಂಥ ಚರ್ಚೆಗಳನ್ನು ನಾವು ಮಾಡಬೇಕು ಅಂತ ತಯಾರಿದೆ. ಆದರೆ ಅವರು ಖಜಾನೆನೇ ಲೂಟಿ ಮಾಡಿರೋರನ್ನ ಮಂತ್ರಿ ಇಟ್ಕೊಂಡಿರೋದ್ರಿಂದ ನಾವು ಈ ಸದನದಲ್ಲಿ ಅವ್ರನ್ನ ತೆಗೆಯೋವರೆಗೂ ನಾವು ಇವತ್ತು ಧರಣಿಯನ್ನು ನಾವು ಕಂಟಿನ್ಯೂ ಮಾಡ್ತೀವಿ. ಪ್ರಧಾನಿ ನರೇಂದ್ರ ಮೋದಿನೇ ಅಹಿಂದ, ಅವರು ಕೂಡ ಬ್ಯಾಕ್ವರ್ಡ್ ಇದರಿಂದ ಬಂದವರು. ಅದರಿಂದ ಪಟ್ಟಿಯಲ್ಲೂ ಕೂಡ ಅಹಿಂದಾಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ನರೇಂದ್ರ ಮೋದಿಯವರು ನಮ್ಮ BJP ಪಾರ್ಟಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ಉದ್ದೇಶದ ಮೇಲೆ ನಡೀತಾ ಇದೆ. ಕರ್ನಾಟಕಕ್ಕೂ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ. 2 ಪೋಸ್ಟನ್ನು ಕರ್ನಾಟಕ ಕೊಟ್ಟಿದ್ದಾರೆ. ನಾನು ಅವರೆಬ್ಬರಿಗೂ ಶುಭ ಕೊಡ್ತೀನಿ. ಒಳ್ಳೆಯದಾಗುತ್ತೆ.